ಪ್ರೀತಿಯ ವೀಕ್ಷಕರೇ, ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಇನ್ನು 6 ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಸರ್ಕಾರ ಪತನ. ವೀಕ್ಷಕರೇ, ಇದು ಡಿ ಕೆ ಶಿವಕುಮಾರ್ ಅವರಿಗೆ ಎಚ್ಚರಿಕೆ ಗಂಟೆನಾ? ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಇನ್ನು 1.5 ತಿಂಗಳು ಮಾತ್ರ ಕಳೆದಿದೆ. ಆಗಲೇ ಕಾಂಗ್ರೆಸ್ ಸರ್ಕಾರದ ಸಚಿವರಾಗಲಿ MLA ಡಿ ಕೆ ಶಿವಕುಮಾರ್ ಹಿಡಿತಕ್ಕೆ ಸಿಗುತ್ತಿಲ್ಲ. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಮೇಲೆ ಸಚಿವ ಸ್ಥಾನಕ್ಕೆ ಪೈಪೋಟಿ ನಡೆಯಿತು. ಬೆಂಗಳೂರಿನ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟು ಮತ್ತೆ ಮನವೊಲಿಕೆ ಮೇಲೆ ಸರ್ಕಾರದಲ್ಲಿ ಸಚಿವರಾದ್ರು. ಅದಾದ ಮೇಲೆ ಕೃಷ್ಣ ಬೈರೇಗೌಡರು ಸ್ವಲ್ಪ ಮುನ್ಸ್ಕೊಂಡ್ರು, ಕೋಪ ಮಾಡ್ಕೊಂಡ್ರು. ಅದಾದ ಮೇಲೆ ಕಾಂಪ್ರಮೈಸ್ ಮಾಡ್ಕೊಂಡ್ರು. ಮುನಿಯಪ್ಪನವರು ನನಗೆ ಸಚಿವ ಸ್ಥಾನ ಬೇಡ ಅಂತ ಹೇಳಿದ್ರು. ಆಮೇಲೆ ರಾಹುಲ್ ಗಾಂಧಿ ಅವರ ಮನವೊಲಿಕೆಯ ಮೇಲೆ ಅವರು ಸಹ ಸಚಿವರಾದ್ರು. ರಾಜ್ಯದಲ್ಲಿ 11 ಸಚಿವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಸಚಿವರ ಸ್ಥಾನನ ಅಲಂಕಾರ ಮಾಡ್ತಾರೆ. ಆದರೆ 11 ಜನ ಸಚಿವರು ಇದ್ದಾರ ಸರ್ಕಾರದಲ್ಲಿ ಎನ್ನುವುದು ನಂಬಿಕೆ ಇಲ್ಲ. ಡಿ ಕೆ ಸರ್ಕಾರದ ಬಗ್ಗೆ MLAಗಳು ಮತ್ತೆ ಸಚಿವರು ಅಪಸ್ವರ ಎತ್ತಿದ್ದಾರೆ. ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ DK ಅಂಡ್ PK ತುಂಬಾ ಫೇಮಸ್ ಆಗ್ತಾ ಇದ್ದಾರೆ. ಅಂದರೆ DK ಹರಿಪ್ರಸಾದ್ ಅಂಡ್ ಪ್ರಿಯಾಂಕಾ ಖರ್ಗೆ ಅವರು RSS ವಿರುದ್ಧ ಮುಗಿಬಿದ್ದು ಅವರು ಸರ್ಕಾರದಲ್ಲಿ ಹೆಸರು ಮಾಡಿಕೊಳ್ಳುತ್ತಿದ್ದಾರೆ. ವೀಕ್ಷಕರೇ, ಮೊನ್ನೆ ರಮೇಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳ್ತಾರೆ. 3 ಮಂತ್ಸ್ ಮಾತಾಡೋದಿಲ್ಲ, 3 ತಿಂಗಳ ಸರ್ಕಾರ ಬಗ್ಗೆ ಮಾತಾಡ್ತೇನೆ. ಇನ್ನು 3 ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಸರ್ಕಾರ ಇದ್ದರೆ ಆಮೇಲೆ ಮಾತನಾಡೋಣ, ಅಲ್ಲಿವರೆಗೂ ಯಾವ ಪ್ರಶ್ನೆನೂ ಕೇಳಬೇಡಿ ಅಂತ ಹೇಳ್ತಾರೆ. ವೀಕ್ಷಕರೇ, ಈ ಮಾತು ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ರಮೇಶ್ ಜಾರಕಿಹೊಳಿ ಬೆಳಗಾವಿಯ ಪ್ರಭಾವಿ ನಾಯಕ, ಜೊತೆಗೆ ಅವರ ಕುಟುಂಬದಲ್ಲಿ 4 ಜನ MLAಗಳಿದ್ದಾರೆ. ವೀಕ್ಷಕರೇ, ರಮೇಶ್ ಜಾರಕಿಹೊಳಿ ಅವರು 2018ರಲ್ಲಿ ಕಾಂಗ್ರೆಸ್ ಮತ್ತೆ JDS ಸಮ್ಮಿಶ್ರ ಸರ್ಕಾರವನ್ನ ಬೆಳೆಸೋದ್ರಲ್ಲಿ ಮೊದಲ ಸ್ಥಾನದಲ್ಲಿದ್ರು. ಹಾಗೆ ಅವರು ಹೇಳಿದ್ದಾಗೆ ಆ ಸರ್ಕಾರನ ಪತನ ಮಾಡಿದ್ರು. ರಮೇಶ್ ಅಂಡ್ ಟೀಮ್ ಡಿ ಕೆ ಸರ್ಕಾರ ಬೆಳೆಸೋದ್ರಲ್ಲಿ ಇದು ನಿರಂತರ ಆಗಿದೆಯಾ ಅಂತ ಅನಿಸ್ತಾ ಇದೆ. RSS ಯಾವಾಗಲೂ ಬಿಜೆಪಿಯ ಜೊತೆ ಮೀಟಿಂಗ್ ಮಾಡ್ತಾ ಇದ್ದು ಬರೀ RSS ಸಂಘದ ಮಾತುಕತೆಯಲ್ಲಿ. ಆದರೆ ಈಗ RSS ರಾಜ್ಯ ಬಿಜೆಪಿ ನಾಯಕರನ್ನ ಕರೆಸಿ ವಾರ್ನ್ ಮಾಡ್ತಾ ಇದೆ. ಡಿ ಕೆ ಸರ್ಕಾರ ಇಷ್ಟೆಲ್ಲ ಮಾಡ್ತಾ ಇದ್ರು, ನೀವು ಏತಕ್ಕೆ ಸುಮ್ಮನೆ ಕುಳಿತಿದ್ದೀರಿ, ಏನು ಮಾಡ್ತಿದ್ದೀರಿ ಅಂತ ಬಿಜೆಪಿ ಹೈಕಮಾಂಡ್ ಕೇಳಬೇಕಾದ ಪ್ರಶ್ನೆನ RSS ನಾಯಕರು ಕೇಳ್ತಾ ಇದ್ದಾರೆ. ಅಂದರೆ RSS ಈಗ ಬಿಜೆಪಿ ನಾಯಕರ ತಲೆ ಮೇಲೆ ಕೂತಿದೆ ಅಂತಾನೆ ಅರ್ಥ. ಅಂದ್ರೆ ಡಿ ಕೆ ಶಿವಕುಮಾರ್ ಸರ್ಕಾರ ಬೆಳೆಸಲು RSS ಬಿಜೆಪಿ ನಾಯಕರ ತಲೆ ಮೇಲೆ ಕೂತಿದೆ. ಚಿಕ್ಕಬಳ್ಳಾಪುರದ MLA ಪ್ರದೀಪ್ ಈಶ್ವರ್ ಅವರು ಒಂದು ಮಾತು ಹೇಳ್ತಾರೆ. HD ಕುಮಾರಸ್ವಾಮಿ ಅವರಿಗೆ ಕೆಟ್ಟದಾಗಿ ಮಾತಾಡಿದಾಗ JDS ಅಂಡ್ ಬಿಜೆಪಿ ನಾಯಕರು ಪ್ರದೀಪ್ ಈಶ್ವರಿಗೆ ಚಪ್ಪಲಿ ಎಸೆಯುತ್ತಾರೆ. ಆ ಕಾರಣವಾಗಿ ಮಾಧ್ಯಮದವರು ಡಿ ಕೆ ಶಿವಕುಮಾರ್ನ ಪ್ರಶ್ನೆ ಕೇಳಿದಾಗ ಡಿ ಕೆ ಶಿವಕುಮಾರ್ ಯಾವುದೇ ಉತ್ತರ ಕೊಡದೆ ಸುಮ್ಮನೆ ಹೋಗ್ತಾರೆ. ವೀಕ್ಷಕರೇ, ಪ್ರದೀಪ್ ಈಶ್ವರ್ ಕೊಟ್ಟ ಹೇಳಿಕೆಯಿಂದ ಡಿ ಕೆ ಸರ್ಕಾರಕ್ಕೆ ಹಾಗೂ ಡಿ ಕೆ ಶಿವಕುಮಾರಿಗೆ ತುಂಬಲಾರದ ನಷ್ಟ ಆಗಿದೆ. 2023ರಲ್ಲಿ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಪರವಾಗಿ ನಿಂತಿತ್ತು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತ ಆಸೆ ಪಟ್ಟಿತ್ತು. ಆದರೆ ಮುಖ್ಯಮಂತ್ರಿ ಆಗಿದ್ದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆ 3 ವರ್ಷಗಳ ಸತತ ಪ್ರಯತ್ನದ ಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 1.5 ತಿಂಗಳಾಗಿದೆ. ಈಗ ಒಕ್ಕಲಿಗರ ಪ್ರಭಾವಿ ನಾಯಕ HD ಕುಮಾರಸ್ವಾಮಿ ಬಗ್ಗೆ ಪ್ರದೀಪ್ ಈಶ್ವರ್ ಮಾತಾಡಿದ ಹೇಳಿಕೆಯಿಂದ ನಿಧಾನವಾಗಿ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಇಂದ ದೂರ ಆಗುತ್ತಿದೆ. ರಮೇಶ್ ಜಾರಕಿಹೊಳಿ ಅಂಡ್ HDK ಪದೇ ಪದೇ ಮೀಟ್ ಮಾಡ್ತಾ ಇದ್ದಾರೆ. ಏತಕ್ಕೆ ಮೀಟ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿವರೆಗೂ ಗೋಪ್ಯವಾಗಿದೆ. HD ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗಿದ್ದಾರೆ. ದಿನಾಲು ಡಿ ಕೆ ಶಿವಕುಮಾರ್ ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಕಂಟಕ ಇದೆಯಾ ಅನ್ಸ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು BK ಹರಿಪ್ರಸಾದ್ ಅವರು
ಅಧಿಕಾರ ವಹಿಸ್ಕೊಂಡು ದಿನ ಡಿ ಕೆ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡ್ತಾರೆ. ಏನಂದ್ರೆ ಅಧಿಕಾರ ಬೇಕಾದ್ರೆ ಡಿ ಕೆ ಶಿವಕುಮಾರ್ ಜೊತೆ ಹೋಗಿ ಪಕ್ಷನ ಬೆಳೆಸಬೇಕು ಅಂದ್ರೆ ನನ್ನ ಜೊತೆ ಬನ್ನಿ ಅಂತ. ಯಾಕೆಂದ್ರೆ ಬಿ ಕೆ ಹರಿಪ್ರಸಾದ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಅವರು ಮುಖ್ಯಮಂತ್ರಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಆದರೆ ಅವರು ಕೊಡುವ ಸ್ಟೇಟ್ಮೆಂಟ್ಗಳು ಏನಂದ್ರೆ ಕಾಂಗ್ರೆಸ್ಸಿನಲ್ಲಿ ಯಾವುದೂ ಸರಿ ಇಲ್ಲ ಅನ್ನುವ ಮಾತು. ಇದರ ಜೊತೆಗೆ ಮೊನ್ನೆ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾರೆ, ಯಾರ್ಯಾರು ಹಿಂದುತ್ವನ ಫಾಲೋ ಮಾಡ್ತೀರಾ, RSS ನ ಫಾಲೋ ಮಾಡ್ತೀರಾ ಅಂತವ್ರನ್ನ ಮುಲಾಜಿಲ್ಲದೆ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀನಿ ಅಂತ. ವೀಕ್ಷಕರೇ, ಇಲ್ಲೊಂದು ಮಾತು ನೆನ್ಪಿಟ್ಕೋಬೇಕು ನಾವು. ಯಾಕಪ್ಪ ಅಂದ್ರೆ ಕಾಂಗ್ರೆಸ್ಸಿನಲ್ಲಿ ಅತಿ ಹೆಚ್ಚಾಗಿ ಹಿಂದುತ್ವ ಫಾಲೋ ಮಾಡೋರು, RSS ನ ಫಾಲೋ ಮಾಡೋರು ಯಾರು ಅಂದ್ರೆ ಡಿ ಕೆ ಶಿವಕುಮಾರ್. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಪರಮ ದೈವ ಭಕ್ತ. ಆ ವಿಷಯನ ಹರಿಪ್ರಸಾದ್ ಅವರು ಡಿ ಕೆ ಶಿವಕುಮಾರ್ಗೆ ಎಚ್ಚರಿಕೆಯಾಗಿ ಹೇಳಿದ್ದಾರಾ ಅನ್ನೋದು ಒಂದು ಡೌಟ್. ಆಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗೆ ಇಳಿದ ಮೇಲೆ ಕೇರಳಗೆ ವಿಶ್ರಾಂತಿಗೆ ಹೋಗ್ತಾರೆ. ವಿಶ್ರಾಂತಿಗೆ ಹೋದಾಗ ಕಾಂಗ್ರೆಸ್ಸಿನಲ್ಲಿ ಸ್ವಲ್ಪ ಡವ ಸ್ಟಾರ್ಟ್ ಆಗಿತ್ತು ವೀಕ್ಷಕರೇ. ಯಾಕೆ ಅಂದರೆ 2018ರಲ್ಲಿ ಸಿದ್ದರಾಮಯ್ಯನವರು ವಿಶ್ರಾಂತಿಗೆ ಹೋದಾಗ ಇದೇ JDS ಮತ್ತೆ ಕಾಂಗ್ರೆಸ್ ಪಕ್ಷನು ಬೆಳೆಸೋದ್ರಲ್ಲಿ ಇವರು ಪ್ರಮುಖರಾಗಿದ್ರು. ಬೇರೆ ಅವರ ಅಭಿಮಾನಿಗಳ ಅವ್ರ ಫಾಲೋವರ್ಸ್ ಬೇರೆ ಕಡೆ ಕಳಿಸಿ ಸರ್ಕಾರ ಬೆಳೆಸಿದ್ರು. ಆದ್ರೆ ಅವ್ರು ಮಾತ್ರ ಕಾಂಗ್ರೆಸ್ ಅಲ್ಲೇ ಇದ್ರು. ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಮಧ್ಯದಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದಕ್ಕೆ ಒಂದು ಕಾರಣ ಮೊನ್ನೆ ನಡೆದಂತ ಕೆಂಗೇರಿ ಟು ಮಾಗಡಿಯ ರೋಡ್ ಉದ್ಘಾಟನೆಯಲ್ಲಿ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರ ಎಲ್ಲಾರ್ದು ಫೋಟೋಗಳಿದ್ದೋ, ಕಟೌಟ್ಗಳಿದ್ದೋ. ಆದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಟೌಟು ಇರಲಿಲ್ಲ, ಫೋಟೋನೂ ಇರಲಿಲ್ಲ. ಇದನ್ನೆಲ್ಲ ನೋಡಿಕೊಂಡು ಸಿದ್ದರಾಮಯ್ಯ ಸುಮ್ಮನೆ ಇರ್ತಾರಾ? ಇಲ್ಲ. ಇದು ಅತಿ ಆಗ್ತಾ ಇದೆ. ಡಿ ಕೆ ಸರ್ಕಾರಕ್ಕೆ ಏನಾದ್ರೂ ಮಾಡಲೇಬೇಕು ಅನ್ನುವ ನಿರ್ಧಾರಕ್ಕೆ ಬಂದರೂ ಬರಬಹುದು. ಮತ್ತೆ ಡಿ ಕೆ ಶಿವಕುಮಾರ್ ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಹಠ ತೊಟ್ಟು ನಿಂತಾಗ ಕಾಂಗ್ರೆಸ್ಸಿನ MLAಗಳಾಗಲಿ ಸಚಿವರಾಗಲಿ ಯಾರೂ ಸಹ ಡಿ ಕೆ ಶಿವಕುಮಾರ್ ಸಪೋರ್ಟಿಗೆ ಬಂದು ನಿಲ್ಲಲಿಲ್ಲ. ಮಾಗಡಿಯ ಬಾಲಕೃಷ್ಣ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೇ ಬಿಡದಿ ಟೌನ್ಶಿಪ್ ಪರವಾಗಿ ಇವತ್ತಿಗೂ ಹೋರಾಟ ಮಾಡುತ್ತಿರುವರು ಇವರಿಬ್ಬರೇ ಮಾತ್ರ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಕಂಟಕ ಇದೆ ಅಂತ ಅನಿಸ್ತಾ ಇದೆ. ಇದರ ಮಧ್ಯದಲ್ಲಿ ಒಬ್ಬರು ಸ್ವಾಮೀಜಿ ಸಹ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಸದ್ಯದಲ್ಲೇ ಕಂಟಕ ಬರುತ್ತೆ ಅಂತ. ಇದನ್ನೆಲ್ಲ ಅನಲೈಸ್ ಮಾಡಿದ್ರೆ ಕಾಂಗ್ರೆಸ್ಸಿನ ಶಾಸಕರು ಮತ್ತೆ ಸಚಿವರು ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ನಿಲ್ತಾ ಇಲ್ಲ. ಒಂದು ಕಡೆ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಯಾವ ಸಚಿವರಾಗಲಿ ಯಾರ MLAಗಳಾಗಲಿ ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡುತ್ತಿಲ್ಲ. ಇದನ್ನೆಲ್ಲ ನೋಡಿದ್ರೆ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಕಂಟಕ ಇರುವುದಂತೂ 100ಕ್ಕೆ 100 ಸತ್ಯ ಅಂತ ಅನಿಸ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.